ಕಾಂಗ್ರೆಸ್ ಪಕ್ಷದ 2ನೇ ಪಟ್ಟಿಯ ಸಚಿವ ಸಂಪುಟವನ್ನು ಬೆಂಗಳೂರು ಲೋಕಭವನದಲ್ಲಿ ಹೊಸದಾಗಿ 20 ಜನ ಸಚಿವರನ್ನು ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದನ್ನು ನಾವು ಉತ್ತರ ಕರ್ನಾಟಕದ ಮಾದಿಗ ಸಮಾಜ, ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತಿನ ದಿವಸ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಮಾದಿಗ ಸಮಾಜದ ಪ್ರಭಾವ ನಾಯಕರಾದ ಮತ್ತು ಉತ್ತರ ಕರ್ನಾಟಕದಲ್ಲಿ ಮರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಲು ಕಾರಣೀಭೂತರಾದ ಸನ್ಮಾನ್ಯ ಶ್ರೀ ಮತಕ್ಷೇತ್ರದ ಅವರ ಬಹುಮುಖ್ಯ ಪಾತ್ರವಿದೆ. ಅದನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಪರಿಗಣಿಸದೆ ಉತ್ತರ ಕರ್ನಾಟಕದ ಮಾದಿಗರಿಗೆ ಇವತ್ತಿನ ದಿವಸ ಅನ್ಯಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಸಾಮಾಜಿಕ ಒಂದು ಬದ್ಧತೆಯಿಂದ ನಾವು ಸರ್ಕಾರವನ್ನು ನಡೆಸಿಕೊಂಡು ಹೋಗುತ್ತೇವೆ ಎಂದು ಏನು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತರು ಮತ್ತು ರಾಜ್ಯದ ವಕ್ತರು ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆಯು ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದರೂ ಕೂಡ ಸಾಮಾಜಿಕ ನ್ಯಾಯಯುತವಾಗಿ ಈ ಒಂದು ನಮ್ಮ ಸಮಾಜದ ಒಂದು ಜನಸಂಖ್ಯೆ ಅನುಗುಣವಾಗಿ ಈ ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯದ ಬದ್ಧವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದು ಸಂವಿಧಾನದ ಆತ್ಮಕವಾಗಿ ಅವರನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾದರೆ ನಮ್ಮ ಒಂದು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜನಸಂಖ್ಯೆಯು ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದೆ. ಆದರೂ ಕೂಡ ಆ ಒಂದು ಒಳ ಮೀಸಲಾತಿಯ ಒಂದು ಅನುಗುಣವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ನಮ್ಮ ಒಂದು ಮಾದಿಗ ಸಮಾಜದ ಶಾಸಕರಿಗೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕನಿಷ್ಠ 4 ಸಚಿವ ಸ್ಥಾನವು ಕೊಡಬೇಕಾಗಿದ್ದು, ಆದರೆ ಅದನ್ನು ಪರಿಗಣಿಸದೆ ಕನಿಷ್ಠವಾಗಿ ಒಂದು 3 ಸಚಿವ ಸ್ಥಾನವೂ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಬೇರೆ ಒಂದು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಇರುವಂಥ ಹೊಲಿಯ ಜಾತಿಯವರಿಗೆ 4 ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಆ ಒಂದು ಸಮುದಾಯ ನಮ್ಮ ಮಾದಿಗ ಸಮುದಾಯಕ್ಕಿಂತ ಕಮ್ಮಿ ಜನಸಂಖ್ಯೆ ಇದ್ದರೂ ಕೂಡ ಅವರಿಗೆ 4 ಸಚಿವ ಸ್ಥಾನ ಕೊಡ್ತಾರೆ. ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಒಂದು ಕಡಿಮೆ ಸಂಖ್ಯೆ ಇದ್ದರೂ ಅವರಿಗೆ 3 ಸಚಿವ ಸ್ಥಾನ ಕೊಡ್ತಾರೆ. ಇದೇ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ನಮ್ಮ ಮಾದಿಗರಿಗೆ ಕಡೆಗಣಿಸಿ ಏನು ಸಚಿವ ಸ್ಥಾನದಲ್ಲಿ 2 ಸ್ಥಾನಗಳನ್ನು ನೀಡ್ತಾರೆ. ಅದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ನಾಳೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾದ ಆರ್ ಬಿ ತಿಮ್ಮಾಪುರ ಅವರನ್ನು ನೂತನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋದರೆ ಮುಂದೆ ನಾವು ಬರುವಂಥ ದಿನದಲ್ಲಿ ಇನ್ನೂ 1 ವಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೂ ಮತ್ತು ನಮ್ಮ ಜಿಲ್ಲೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕರ್ನಾಟಕದ 2ನೇ ಬಾಬಾ ಸಾಹೇಬ್ ಅಂತೇಳಿ ಪ್ರಸಿದ್ಧವಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ತೇವೆ. ತಾವು ಹಿರಿಯರಿದ್ದೀರಿ, ದಯಮಾಡಿ ನಮ್ಮ ಮಾದಿಗ ಸಮುದಾಯ ರಾಜಕೀಯವಾಗಿ ತುಳಿತಕ್ಕೆ ಒಳಗಾಗಿದೆ. ತಾವು ನಮ್ಮ ಸಮಾಜಕ್ಕೆ ಪರಿಗಣಿಸಿ ಹೆಚ್ಚಿನ ಜನಸಂಖ್ಯೆ ಹೊಂದಿದೆ. ನೀವು ದಯಮಾಡಿ ನಿಮ್ಮ ಪಕ್ಷದ ರಾಜ್ಯದ ಭಕ್ತರಿಗೆ ತಾವು ಹೇಳಿ ಮುಂದೆ ಬರುವಂಥ 1 ವಾರ ಗಡುವು ಕೊಡ್ತೀವಿ. ಮುಂದಿನ ದಿನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವ ನಾಯಕರಾದ ಮಾಜಿ ಸಚಿವರು ಆರ್ ವಿ ತಿಮ್ಮಾಪುರವನ್ನು ಕೂಡಲೇ ತಾವು ನೂತನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲು ನೀವು ನಿರ್ದೇಶನ ನೀಡಬೇಕು.